ಮಾರಾಟ ಒಪ್ಪಂದ ನೋಂದಣಿ ಕಡ್ಡಾಯ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಲಕ್ಷಾಂತರ ರೂಪಾಯಿ ಸೋರಿಕೆ ಆಗುತ್ತಿರುತ್ತದೆ. ಇದನ್ನು ತಡೆಗಟ್ಟಲು ಇಲಾಖೆಯು ಹಲವು ಕಸರತ್ತುಗಳನ್ನು ಮಾಡಿದರೂ ಜನರು ಎಚ್ಚೆತ್ತುಕೊಂಡಿಲ್ಲ. ಉದಾಹರಣೆ, ಆಸ್ತಿ ಮಾರಾಟದ ಒಪ್ಪಂದ, ಮನೆ ಬಾಡಿಗೆ ಒಪ್ಪಂದ, ಭೋಗ್ಯ ಒಪ್ಪಂದ. ನೋಂದಣಿ ಆಗಿ ಸರ್ಕಾರಕ್ಕೆ ತೆರಿಗೆ ನೀಡಬೇಕಾಗಿರುತ್ತದೆ. ಅದೇ ರೀತಿ ಕೆಲವು ನೋಂದಣಿ ರಹಿತ ಒಪ್ಪಂದಗಳಿಗೆ ಮುದ್ರಾಂಕ ಕಾಯ್ದೆ 67B ಅಡಿಯಲ್ಲಿ ಬರುವ ಒಪ್ಪಂದಗಳಿಗೆ ಮುದ್ರಾಂಕ ಶುಲ್ಕವನ್ನು ಮಾತ್ರ ನೀಡಬೇಕಾಗಿರುತ್ತದೆ. ಆದರೆ ನಮ್ಮ ರಾಜ್ಯ ಹಾಗೂ ದೇಶದ ಜನರು ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆ ಮುದ್ರಾಂಕ ಶುಲ್ಕ ಕಟ್ಟದೆ ಉಳಿಸಿಕೊಳ್ಳಲು ಹೋಗಿ ತಮ್ಮ ಆಸ್ತಿಪಾಸ್ತಿಗಳನ್ನೇ ಕೆಲವರು ಕಳೆದುಕೊಳ್ಳುತ್ತಾರೆ. ಅದಾಗಿ ಒಂದು ಪ್ರಕರಣದಲ್ಲಿ ಮೂಲ ಮಾರಾಟ ಒಪ್ಪಂದ ನೋಂದಣಿಯಾಗಿಲ್ಲದಿದ್ದರೆ ನಂತರ ದಾಖಲೆಗಳ ನೋಂದಣಿಗೆ ಶೀರ್ಷಿಕೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಮೂಲ ಮಾರಾಟ ಒಪ್ಪಂದವು ನೋಂದಾಯಿಸದೆ ಉಳಿದಿದ್ದರೆ ಆ ನೋಂದಾಯಿಸದ ಮಾರಾಟ ಪತ್ರವನ್ನು ಆಧರಿಸಿದ ನಂತರ ವಹಿವಾಟನ್ನು ನೋಂದಾಯಿಸಲಾಗಿದೆ ಎಂಬ ಕಾರಣಕ್ಕಾಗಿ ಅದು ಮಾನ್ಯ ಶೀರ್ಷಿಕೆಗೆ ಕಾರಣವಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿತು. ನ್ಯಾಯಮೂರ್ತಿಗಳಾದ ಸುಧಾಂಶು ಧುಲಿಯಾ ಮತ್ತು ಕೆ ವಿನೋದ್ ಚಂದ್ರನ್ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ 1 ರೂಲ್ 10 ಅಡಿಯಲ್ಲಿ ಪಕ್ಷಗಳನ್ನು ಸೇರಿಸುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ವಿಚಾರಣೆಯ ಯಾವುದೇ ಹಂತದಲ್ಲಿ ಚಲಾಯಿಸಬಹುದಾದರೂ ಆರ್ಡರ್ 22ರ ರೂಲ್ 4ರ ಹಂತದಲ್ಲಿ ಪಕ್ಷವು ಆಕ್ಷೇಪಣೆಗಳನ್ನು ಎತ್ತಲು ಸಾಕಷ್ಟು ಅವಕಾಶವನ್ನು ಹೊಂದಿದರೆ ನಂತರದ ಹಂತದಲ್ಲಿ ಕಾನೂನುಬದ್ಧ ಉತ್ತರಾಧಿಕಾರಿಯನ್ನು ಜಾರಿಗೊಳಿಸಲು ಆಕ್ಷೇಪಣೆಗಳನ್ನು ಎತ್ತುವ ಹಕ್ಕನ್ನು ಇದು ಪಕ್ಷಕ್ಕೆ ನೀಡುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಸ್ಪಷ್ಟಪಡಿಸಿದೆ. ಏಕೆಂದರೆ ಆರ್ಡರ್ 1 ರೂಲ್ 10 ಸಿಆರ್ಪಿಸಿ ಅಡಿಯಲ್ಲಿ ರೇಸ್ ಜುಡಿಕಾಟ ತತ್ವವು ಎಂಪ್ಲೀಡ್ ಪ್ರಕ್ರಿಯೆಗಳಿಗೆ ಅನ್ವಯಿಸುತ್ತದೆ ಎಂದು ನ್ಯಾಯಾಲಯವು ತರ್ಕಿಸಿತು. ನ್ಯಾಯಮೂರ್ತಿ ಜೆಬಿ ಪಾರ್ಥಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹದೇವನ್ ಅವರನ್ನೊಳಗೊಂಡ ಪೀಠವು ಮೇಲ್ಮನವಿದಾರರನ್ನು ಪ್ರತಿವಾದಿಯ ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿ ಮೊಕದ್ದಮೆಯಲ್ಲಿ ವಾದಿಸಲಾದ ಪ್ರಕರಣದ ವಿಚಾರಣೆ ನಡೆಸುತ್ತಿತ್ತು. ವಿಚಾರಣಾ ನ್ಯಾಯಾಲಯದ ಎಂಪ್ಲೀಡ್ ಆದೇಶಕ್ಕೆ ಯಾವುದೇ ಸವಾಲು ಸಲ್ಲಿಸದ ಕಾರಣ ಅದು ಅಂತಿಮವಾಯಿತು. ನಂತರ ಮೇಲ್ಮನವಿದಾರರು ಮುಸ್ಲಿಂ ವೈಯಕ್ತಿಕ ಕಾನೂನನ್ನು ಉಲ್ಲೇಖಿಸಿ ತಮ್ಮ ತಂದೆ ತಾಯಿಗಿಂತ ಮೊದಲೇ ನಿಧನರಾಗಿರುವುದರಿಂದ ಅವರನ್ನು ತಮ್ಮ ಅಜ್ಜಿಯ ಕಾನೂನುಬದ್ಧ ಉತ್ತರಾಧಿಕಾರಿಯನ್ನಾಗಿ ಮಾಡಲು ಸಾಧ್ಯವಿಲ್ಲ ಎಂದು ವಾದಿಸಿ ಆದೇಶ 1 ನಿಯಮ 10 ಸಿಆರ್ಪಿಸಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದರು. ಎಂಪ್ಲೀಡ್ ಅನ್ನು ಅಳಿಸಲು ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ವಿಚಾರಣಾ ನ್ಯಾಯಾಲಯ ಮತ್ತು ಹೈಕೋರ್ಟ್ ವಜಾಗೊಳಿಸಿದವು. ಇದರಿಂದಾಗಿ ಮೇಲ್ಮನವಿದಾರರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾಯಿತು. ವಿವಾದಾತ್ಮಕ ಸಂಶೋಧನೆಗಳನ್ನು ದೃಢೀಕರಿಸುತ್ತಾ ನ್ಯಾಯಮೂರ್ತಿ ಪಾರ್ಥಿವಾಲಾ ಬರೆದ ತೀರ್ಪು ಹೀಗೆ ಹೇಳಿದೆ: ಪ್ರಸ್ತುತ ಪ್ರಕರಣದಲ್ಲಿ ಮೇಲ್ಮನವಿದಾರರನ್ನು ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿ ಸೇರಿಸಿಕೊಳ್ಳುವ ಆದೇಶವನ್ನು ವಿಚಾರಣಾ ನ್ಯಾಯಾಲಯವು ಆದೇಶ 22ರ ಅಡಿಯಲ್ಲಿ ಸೂಕ್ತ ವಿಚಾರಣೆಯ ನಂತರ ಮಾಡಿದೆ. ಇದನ್ನು ವಿಚಾರಣಾ ನ್ಯಾಯಾಲಯವು ಆದೇಶ 1ರ ನಿಯಮ 10ರ ಅಡಿಯಲ್ಲಿ ಅರ್ಜಿಯನ್ನು ತಿರಸ್ಕರಿಸುವ ಆದೇಶದಲ್ಲಿಯೂ ಗಮನಿಸಲಾಗಿದೆ. ಸ್ಪಷ್ಟವಾಗಿ ಮೇಲ್ಮನವಿದಾರರು ವಿಚಾರಣಾ ನ್ಯಾಯಾಲಯದ ಮುಂದೆ ಯಾವುದೇ ಆಕ್ಷೇಪಣೆಯನ್ನು ಎತ್ತಿಲ್ಲ ಅಥವಾ ಸದರಿ ಆದೇಶದ ವಿರುದ್ಧ ಯಾವುದೇ ಪರಿಷ್ಕರಣೆಗೆ ಆದ್ಯತೆ ನೀಡಲಾಗಿಲ್ಲ. ಹೀಗಾಗಿ ಮೂಲ ಪ್ರತಿವಾದಿಯ ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿ ಮೇಲ್ಮನವಿದಾರರ ಅರ್ಜಿಗೆ ಸಂಬಂಧಿಸಿದ ವಿಷಯವು ಪಕ್ಷಗಳ ನಡುವೆ ಅಂತಿಮತೆಯನ್ನು ಸಾಧಿಸಿದೆ ಎಂದು ಹೇಳಬಹುದು ಮತ್ತು ಆದ್ದರಿಂದ ಆದೇಶ 1 ನಿಯಮ 10ರ ಅಡಿಯಲ್ಲಿ ಪಕ್ಷಗಳ ಶ್ರೇಣಿಯಿಂದ ತನ್ನ ಹೆಸರನ್ನು ಅಳಿಸಲು ಕೋರಿ ಸಲ್ಲಿಸಿದ ನಂತರ ಅರ್ಜಿಯನ್ನು ರೇಸ್ ಜುಡಿಕಾಟ ನಿರ್ಬಂಧಿಸುತ್ತದೆ ಎಂದು ಹೇಳಬಹುದು. ನಿಸ್ಸಂದೇಹವಾಗಿ ಆದೇಶ 1ರ ನಿಯಮ 10ರಲ್ಲಿ ಬಳಸಲಾದ ವಿಚಾರಣೆಯ ಯಾವುದೇ ಹಂತದಲ್ಲಿ ಎಂಬ ಅಭಿವ್ಯಕ್ತಿಯು ನ್ಯಾಯಾಲಯವು ಯಾವುದೇ ಹಂತದಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಲು ಅನುವು ಮಾಡಿಕೊಡುತ್ತದೆ. ಆದಾಗ್ಯೂ ಹಿಂದಿನ ಹಂತದಲ್ಲಿ ಸಮಸ್ಯೆಯನ್ನು ನಿರ್ಣಾಯಕವಾಗಿ ನಿರ್ಧರಿಸಿದಾಗ ಪ್ರತಿವಾದಿಯು ಅದೇ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಅದೇ ಆಕ್ಷೇಪಣೆಯನ್ನು ಮತ್ತೆ ಮತ್ತೆ ಎತ್ತಬಹುದು ಎಂದು ಅರ್ಥೈಸಲಾಗುವುದಿಲ್ಲ. ಅನುಮತಿಸುವುದು ಇದು ನ್ಯಾಯಯುತ ಆಟ ಮತ್ತು ನ್ಯಾಯದ ಪರಿಗಣನೆಗಳಿಗೆ ವಿರುದ್ಧವಾಗಿರುತ್ತದೆ ಮತ್ತು ವಿವಾದಿಗಳ ತೀರ್ಪಿನ ವಿಷಯದಲ್ಲಿ ಕಕ್ಷಿದಾರರನ್ನು ಅನಿಶ್ಚಿತ ಸ್ಥಿತಿಯಲ್ಲಿ ಇಡುತ್ತದೆ. ಹೀಗಾಗಿ ಮೇಲ್ಮನವಿದಾರರು ವಿಚಾರಣೆಯ ಸರಿಯಾದ ಹಂತದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಆದೇಶ 22ರ ನಿಯಮ 5ರ ಅಡಿಯಲ್ಲಿ ಸದರಿ ಆಕ್ಷೇಪಣೆಯನ್ನು ಪರಿಶೀಲಿಸಲು ಮತ್ತು ಮೂಲ ಪ್ರತಿವಾದಿಯ
ಕಾನೂನುಬದ್ಧ ಉತ್ತರಾಧಿಕಾರಿಯಾಗಿ ಅವರ ಅರ್ಜಿಯನ್ನು ನಿರಾಕರಿಸಲು ನ್ಯಾಯಾಲಯಕ್ಕೆ ಮುಕ್ತ ಅವಕಾಶ ಇರುತ್ತಿತ್ತು. ಆದಾಗ್ಯೂ ಸೂಕ್ತ ಹಂತದಲ್ಲಿ ಕಾರ್ಯನಿರ್ವಹಿಸಲು ವಿಫಲವಾದ ಕಾರಣ ಆದೇಶ 1 ನಿಯಮ 10ರ ಅಡಿಯಲ್ಲಿ ಅರ್ಜಿಯೊಂದಿಗೆ ನ್ಯಾಯಾಲಯವನ್ನು ಸಂಪರ್ಕಿಸಲು ಮೇಲ್ಮನವಿದಾರರಿಗೆ ಮುಕ್ತ ಅವಕಾಶವಿರಲಿಲ್ಲ ಎಂದು ನ್ಯಾಯಾಲಯವು ಸೇರಿಸಿತು. ಮೇಲೆ ತಿಳಿಸಿದ ಪ್ರಕಾರ ನ್ಯಾಯಾಲಯವು ಮೇಲ್ಮನವಿಯನ್ನು ವಜಾಗೊಳಿಸಿತು. ಇದಕ್ಕೆ ಮೂಲ ಕಾರಣ ಆಸ್ತಿ ಒಪ್ಪಂದವು ನೋಂದಣಿ ಆಗದೆ ಇರುವುದೇ ಕಾರಣ ಎಂದು ಸಾಬೀತಾಗಿರುತ್ತದೆ. ಈ ಪ್ರಕರಣವು ವಿನೋದ್ ಇನ್ಫ್ರಾ ಡೆವಲಪರ್ ಲಿಮಿಟೆಡ್ ಹಾಗೂ ಮಹಾವೀರ್ ಲೂನಿ ಮತ್ತು ಇತರರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಆದೇಶ ಹೊರಬಂದಿರುತ್ತದೆ. ಪ್ರಿಯ ವೀಕ್ಷಕರೇ, ಯಾವುದೇ ಒಪ್ಪಂದಗಳು ನೋಂದಣಿ ಕಡ್ಡಾಯ ಎಂಬುದನ್ನು ಮರೆಯದಿರಿ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.